ಮಾಲೂರಿನಲ್ಲಿ ಫ್ಲೇವರ್ ನಿಲ್ಲಿಸಿ ರಿಂಗ್ ರೋಡ್ ಮಾಡಿ ಎಲ್ಲಾ ರೀತಿ ಅನುಕೂಲಗಳು ಆಗುತ್ತದೆ ಎಂದು ಮಾಲೂರಿನ ಬಿಜೆಪಿ ಪಕ್ಷದ ತಾಲೂಕು ಅಧ್ಯಕ್ಷರಾದ ಟಿಬಿ ಕೃಷ್ಣಪ್ಪ ಹಾಗೂ ಜೆಡಿಎಸ್ ಪಕ್ಷದ ಹೂಡಿ ವಿಜಯಕುಮಾರ್ ಹಾಗೂ ರಾಮೇಗೌಡರು, ಹಾಲುಗಡ್ಡೆ ಮಂಜಣ್ಣನವರು, ಮುಖಂಡರು ಹಾಗೂ ಇತರರು ತಹಶೀಲ್ದಾರರಿಗೆ ಮನವಿ ಸಲ್ಲಿಸಿದ್ದಾರೆ. ವರದಿ ಪುಷ್ಪ ಎಸ್ವಿ. ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ಇದರಲ್ಲ 250 ಕೋಟಿ ತಂದ್ರೆ ಒಳ್ಳೆ ರಿಂಗ್ ರಸ್ತೆ ಆಗ್ತದೆ. ರಿಂಗ್ ರಸ್ತೆವರೆಗೂ ಟೌನ್ ಬೆಳೀತದೆ. ಆ ರಿಂಗ್ ರಸ್ತೆ ಅಂತ ಇನ್ನೊಂದು 5 ಕಿಲೋಮೀಟರ್ ಟೌನ್ ಬೆಳೀತದೆ ಇಲ್ವಾ? ಬೆಳೆಸಿ, ನೀವು ಬೆಳೆಸ್ರಿ, ಟೌನ್ ನ ಬೆಳೆಸ್ರಿ, ಊರ್ನ ಬೆಳೆಸ್ರಿ. ಇಲ್ಲಿ ರಿಂಗ್ ರಸ್ತೆ ಬಂದ್ರೆ ಊರ್ ಇಲ್ಲಿಗೆ ಸ್ಟಿಕಾಣ ಹೋಗ್ತದೆ, ಮುಂದಕ್ಕೆ ಬೆಳೆಯಲ್ಲ. ಆಚೆ ಹೋಗೋ ವೆಹಿಕಲ್ಸ್ ಎಲ್ಲ ಇಲ್ಲಿ ಬಂದ್ರೆ ಆ ಕಡೆ ಎಲ್ಲಿ ಬೆಳೀತದೆ? ಎಲ್ಲಿಂದ ಬೆಳೀತದೆ? ನಂಜೇಗೌಡರು ಯೋಚನೆ ಮಾಡಿ. ದಯವಿಟ್ಟು ಇವತ್ತು ನಾವೇನೋ ಪ್ರತಿಭಟನೆ ಮಾಡಿದಾರೆ ಅಂತ ಹೇಳಿ ನೀವೊಂದಷ್ಟು ಜನ ಸೇರಿಸಿ ಮಾಡೋದು ಇದು ಬೇಕಾಗಿಲ್ಲ. ನಮ್ಗೆ ಗೊತ್ತಿದೆ ನೀವೇನ್ ಮಾಡ್ತೀರಿ ಅಂತ ಹೇಳಿ. ಕೌಂಟ್ರ್ ಅದಲ್ಲ. ಕೌಂಟ್ರ್ ಒಳ್ಳೇದನ್ನ ಮಾಡಿ. ನಾವು ನಿಮ್ ಜೊತೆ ಇದ್ದೀವಿ, ನಾವು ನಿಮ್ ಜೊತೆ ಬರ್ತೀವಿ, ನಡೀರಿ, ಮುಂದೆ ಏನಾದ್ರೂ ಆಗ್ಲಿ. ಆದ್ರೆ ಇವತ್ತು ನಾವೆಲ್ಲ ಸೇರಿರ್ತಕ್ಕಂಥ ನೀನು ಬಹಳಷ್ಟು ಜನ ಮಾತಾಡೋರಿದ್ದಾರೆ. ದಯವಿಟ್ಟು ರಿಂಗ್ ನೋಡಿ. ನಾನು ಒಂದೇ ಮಾತಾಡೋದು ನಂಜೇಗೌಡರಿಗೆ. ಇವತ್ತು ಅಧಿಕಾರಿಗಳು ಹೇಳಿದ್ರು, ಸರ್ ನಮ್ದೇನಿಲ್ಲ ಸರ್, ನಾವು ಅಧಿಕಾರಿಗಳು, ಸರ್ಕಾರ ನಿಮ್ಮ ಶಾಸಕರು ಏನ್ ಹೇಳ್ತಾರೆ ಅದನ್ನ ಮಾಡ್ತೀವಿ, ನೀವು ನಮ್ಮ ಹತ್ರ ಕೇಳಿದ್ರೆ ನಾವೇನ್ ಮಾಡೋಣ ಅಂತಾರೆ. ಅದರಿಂದ ಶಾಸಕರಲ್ಲಿ ವಿನಂತಿ ಮಾಡ್ತೀನಿ, ದಯವಿಟ್ಟು ಊರನ್ನ ಉಳಿಸಿ, ರಿಂಗ್ ರಸ್ತೆ ನಿಲ್ಲಿಸಿ. ನಿಮ್ಗೆ ಏನಾದ್ರೂ ಊರನ್ನ ಬೆಳೆಸ್ಬೇಕಂತಿದ್ರೆ ರಿಂಗ್ ರಸ್ತೆ ಮಾಡಿ, ಊರನ್ನ ಮುಗಿಸ್ಬೇಕಂತಿದ್ರೆ ಫ್ಲೈಓವರ್ ಮಾಡಿ. ಜನ ಡಿಸೈಡ್ ಮಾಡ್ತಾರೆ, ನಾವೇನ್ ಮಾಡಕ್ಕಾಗ್ತದೆ? ಇವತ್ತು ನಿಮ್ಗೆ ಅಧಿಕಾರ ಕೊಟ್ಬಿಟ್ಟಿದ್ದಾರೆ, ಸರ್ಕಾರ ನಿಮ್ಗೆ ಬಂದ್ಬಿಟ್ಟಿದೆ, ನಾನು ಮಾಡೇ ಮಾಡ್ತೀನಿ, ನಾನು ಹಾಳು ಮಾಡ್ತೀನಿ ಅಂದ್ರೆ ನಾವೇನ್ ಮಾಡಕ್ಕಾಗ್ತದೆ? ಕೋರ್ಟ್ ಇದೆ. ಯಾವುದೇ ಒಂದು ರೈಲ್ವೆ ಟ್ರ್ಯಾಕ್ ಮೇಲೆ, ಒಂದೇ ಒಂದು ಬ್ರಿಡ್ಜ್ ಮೇಲೆ ಯಾವುದೋ ಒಂದೇ ಒಂದು ಲಾರಿ ಏನಾದ್ರು ಕೆಟ್ಟ ನಿಂತೋದ್ರೆ ನೀವು ಹೊಸಕೋಟೆ ಕೂಡ ಹೋಗಕ್ಕಾಗಲ್ಲ, ಚಿಕ್ಕತಿರ್ತಿ ಕೂಡ ಎಲ್ಲಿ ಹೋಗಕ್ಕಾಗಲ್ಲ. ನಮ್ಗಿರೋಂತ ಸಮಸ್ಯೆನೇ ಮುಖ್ಯವಾಗಿ ಬ್ರಿಡ್ಜ್. ಆ ಬ್ರಿಡ್ಜ್ ಮಾಡಿದ ಮೇಲೆ ನೀವು ಬೇಕಾದ್ರೆ ಫ್ಲೇವರ್ ಮಾಡ್ರಿ. ನೀವು ಬ್ರಿಡ್ಜ್ ಮಾಡಿಲ್ಲ ಅಂದ್ರೆ ಇಷ್ಟು ಸಾವಿರಾರು ಕೋಟಿ ಪಬ್ಲಿಕ್ ದುಡ್ಡು ತಗೊಂಡ್ಬಂದು ಹಾಕಿ ನೀವು ಬ್ರಿಡ್ಜ್ ಮಾಡಿ ಪ್ರಯತ್ನ ಏನು? ಇದು ನಮ್ಮೆಲ್ಲರ ಉದ್ದೇಶ. ಆ ಉದ್ದೇಶಕ್ಕೋಸ್ಕರ ನೀವೇನು ಇವತ್ತು ಹೊಸಕೋಟೆಯಿಂದ ರಸ್ತೆಯನ್ನು ಮಾಡ್ಕೊಂಡ್ ಬರ್ತಾ ಇದ್ರ ತುಂಬಾ ಕೆಲಸ ಫಾಸ್ಟ್ ಆಗ್ತಾ ಇದೆ. ನಾವ್ಯಾರು ಕೂಡ ಇದಕ್ಕೆ ಅಡ್ಡಿಪಡಿಸಲ್ಲ. ರಸ್ತೆ ಆಗ್ಲಿ ಏನು ಮಂಗಳೂರು ನಗರದಲ್ಲಿ ಇವತ್ತು ಕೆಲವರು ಒತ್ತುವರಿ ಮಾಡ್ಕೊಂಡಿದ್ದಾರೆ, ಇದಕ್ಕೆ ಉಳಿಸೋದಕ್ಕೋಸ್ಕರ ಇವರು ಹೋರಾಟಕ್ಕೆ ಹೋಗ್ತಾರೆ ಅಂತ ತಾವೆಲ್ಲ ಏನು ಅಪಪ್ರಚಾರ ಮಾಡ್ತಾ ಇದ್ದೀರಾ, ಇದಕ್ಕೆಲ್ಲ ನಾವ್ಯಾರು ಕೂಡ ಮುಂದೆ ಬರಲ್ಲ. ನೀವು ಒತ್ತುವರಿ ಆಗಿದ್ಯಾ, ತೆರವುಗೊಳಿಸಿ, ರಸ್ತೆನ ಅಗಲೀಕರಣ ಮಾಡಿ, ರಸ್ತೆವನ್ನು ಮಾಡಿ 6 ತಿಂಗಳು ವೆಯ್ಟ್ ಮಾಡಿ. 6 ತಿಂಗಳು ಆದ್ಮೇಲೆ ಟ್ರಾಫಿಕ್ ಏನಾದ್ರು ಇತ್ತಂದ್ರೆ ಮಾಲೂರಲ್ಲೇ ನೀವು ಅನ್ಕೊಂಡಿದ್ದು ನಿಮ್ ಕನಸು ಏನಿದೆಯೋ ಅದನ್ನ ಪೂರೈಸ್ಕೊಳ್ಳಿ. ಬ್ರಿಡ್ಜ್ ಮಾಡಿ, ತೊಂದರೆ ಇಲ್ಲ. ಆದ್ರೆ ನೀವು ರೈಲ್ವೆ ಬ್ರಿಡ್ಜ್ ಮಾಡಿದ್ದು ಮಾಲೂರು ನಗರದಲ್ಲಿ ಬ್ರಿಡ್ಜ್ ಮಾಡೋದ್ರಿಂದ ಯಾರಿಗೂ ಕೂಡ ಇದು ಅನುಕೂಲ ಆಗಲ್ಲ. ಇದು ಮುಖ್ಯವಾಗಿ ವಿಚಾರ. ಎರಡನೇದು, ಏನಿವತ್ತು 5, 10, 7 ವರ್ಷಗಳಿಂದ ನೀವು CDP ರೋಡ್ ಈಗಾಗಲೇ ರಿಸರ್ವ್ ಮಾಡಿ ಇಟ್ಟಿದ್ದೀರಾ. ಮಾಲೂರಿಂದ ಇರೋದು ಒಂದೇ ಒಂದು ರಸ್ತೆ. ಡೈಲಿ ಪ್ರತಿನಿತ್ಯ ಮದುವೆಗಳಿಗೆ ಚಿಕ್ಕ ಕಡೆ ಹೋಗ್ಬೇಕಾದ್ರೆ ರೈಲ್ವೆ ಟ್ರ್ಯಾಕ್ ದಾಟಬೇಕಾದ್ರೆ 2 ಅವರ್ 3 ಅವರ್ ಟ್ರಾಫಿಕ್ ಜಾಮ್ ಆಗುತ್ತೆ. ಒಂದೇ ರಸ್ತೆ ಇರೋದು. ಯಾವ್ದಾದ್ರು ಒಂದು ವೆಹಿಕಲ್ ರಿಪೇರಿ ಆಗಿ ನಿಂತೋಯ್ತಂದ್ರೆ ಸರಿ ಯಾವ ರಸ್ತೆಗಳು ಕೂಡ ಇಲ್ಲ ಔಟ್ಸೈಡ್ ಹೋಗಕ್ಕೆ. ಈ ಕಡೆಯಿಂದ ಆ ಕಡೆ ಹೋಗಕ್ಕಾಗಲ್ಲ, ಆ ಕಡೆಯಿಂದ ಮಾಲೂರು ಒಳಗಡೆ ಬರಕ್ಕಾಗಲ್ಲ. ಇದಕ್ಕೋಸ್ಕರ ನೀವು ಸ್ಥಳೀಯವಾಗಿ ಶಾಸಕರಿರೋದ್ರಿಂದ ನೀವು ಅಭಿವೃದ್ಧಿ ಅಗಲೀಕರಣ ಮಾಡಿ, ಅಭಿವೃದ್ಧಿ ಮಾಡಿ, ಸುಂದರವಾದ ನಗರ ನಿರ್ಮಾಣ ಮಾಡಿ, ಸಾರ್ವಜನಿಕರು ಏನು ಇವತ್ತು ತಾಲೂಕಿನಾದ್ಯಂತ ಇದ್ದಾರೆ, ಸಾರ್ವಜನಿಕರೆಲ್ಲರೂ ಕೂಡ ಅಭಿವೃದ್ಧಿಗೆ ಸಹಕಾರ ಕೊಡ್ತಾರೆ. ಆದರೆ ಈಗಾಗಲೇ ನನಗೆ ಬಂದಿರತಕ್ಕಂಥ ಮಾಹಿತಿ, ನಮ್ಮ ತಾಲೂಕು ದಂಡಾಧಿಕಾರಿಗಳು ಎದುರುಗಡೆ ಇದ್ದಾರೆ, ಅವರೇನೋ ಅದನ್ನು ಕ್ಲಾರಿಫೈ ಮಾಡ್ತಾರೇನೋ ಗೊತ್ತಿಲ್ಲ. ಇವತ್ತು APMC ಹತ್ರ ಶುರು ಆದರೆ ಇಲ್ಲಿ ನಮ್ಮ ಆಂಜನೇಯ ಸ್ವಾಮಿ ಟೆಂಪಲ್ ಹತ್ರ ಲ್ಯಾಂಡಿಂಗ್ ಆಗೋದು ಅಂತ, ಬ್ರಿಡ್ಜ್ ಮೇಲೆ ಇನ್ನೊಂದು ಫ್ಲೈಓವರ್ ಬರ್ತದೆ ಬರಲ್ಲ ಅನ್ನೋದು ಇವತ್ತು ಕೂಡ ಗೊಂದಲಾಗಿದೆ. ಅಲ್ಲಿ ನನಗೆ ಗೊತ್ತಿರೋ ಮಟ್ಟಿಗೆ ಬ್ರಿಡ್ಜ್ ಪಕ್ಕ ಇನ್ನೊಂದು ಫ್ಲೈಓವರ್ ಆಗಲ್ಲ. ಅಲ್ಲೇ ಏನು ಆಂಜನೇಯ ಸ್ವಾಮಿ ಟೆಂಪಲ್